ಹಾಗೆ ಒಬ್ಬೊಬ್ಬರಾಗಿ ಕ್ವಿಕ್ ಆಗಿ ಮಾತಾಡಿಸ್ಬೇಡ. ಮೊದಲನೇದಾಗಿ ಚೇತನ್ ಅವರೇ ಮಾತಾಡಿಸ್ಬೇಡ. ಸೊ ಒಂದಕ್ಕಿಂತ ಸೂಪರ್ ಡೂಪರ್ ಹಿಟ್ ಸಾಂಗ್ಗಳು. ಬಟ್ ಅಯೋಗ್ಯ 2 ನಲ್ಲಿ ಬರೆಯೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ನೀವು ಕೇಳಿದ ಪ್ರಶ್ನೆ ಕೇಳಿಸ್ಕೊಂಡ ತಕ್ಷಣ ನೆನಪಾಗಿದ್ದು ನನಗೆ ಅಯೋಗ್ಯ ಸಿನಿಮಾ. ಯಾಕಂದರೆ ಅಯೋಗ್ಯ ಸಿನಿಮಾದಲ್ಲಿ ನಾನು ಯೂಶ್ವಲ್ ಆಗಿ ಎಲ್ಲ ಹಾಡು ಬರೆಯೋದನ್ನ ತುಂಬ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಈ ವೇದಿಕೆ ಮೇಲೆ ನಾನು ನೆನೆಸ್ಕೊಬೇಕು ಅರ್ಜುನ್ ಜನ್ಯ ಸರ್ನ. ಎಲ್ಲ ವೇದಿಕೆ ಮೇಲೆ ನೆನೆಸ್ಕೊತೀನಿ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹಾಡು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರನ್ನೇ ಬೈಟೆ ಸುದೀಪ್ ಸರ್ ಸಿನಿಮಾ ವರದನಾಯಕದಿಂದ. ಸೊ ಪ್ರತಿ ಸಾಂಗ್ ಬರಿಬೇಕಾದ್ರೆ ನಾನು ಫಸ್ಟ್ ಸಾಂಗ್ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡ್ತೀನಿ. ಯೂಶ್ವಲ್ ಆಗಿ ಏನಾಗುತ್ತೆ, ಕೆಲವೊಂದ್ಸಲ ಹಾಡು ನಮಗೆ ಟ್ಯೂನ್ ಬರುತ್ತೆ, ಕೆಲವೊಂದ್ಸಲ ಕಂಪೋಸಿಂಗಲ್ಲಿ ಕೂತ್ಕೋತೀವಿ, ಕೆಲವೊಂದ್ಸಲ ಆಲ್ಮೋಸ್ಟ್ ಆಲ್ ಇನ್ನೇನು ಟ್ರ್ಯಾಕ್ ಹಾಡಬೇಕಾದ್ರೆ ಸಾಂಗ್ ತಗೊಬನ್ನಿ ಅಂತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಚಾಲೆಂಜಿಂಗ್ ಏನಂದರೆ ಅಯೋಗ್ಯ ಒಂದರಲ್ಲಿ ಗೆಳೆಯ ನನ್ನ ತುಂಬ ನಂಬಿದ್ರೆ ಅದು ಭಾಳ ಕಷ್ಟ, ನಂಬಿಕೆ ಉಳಿಸ್ಕೋಬೇಕು. ಸೊ ಯೂಶ್ವಲ್ ಆಗಿ ನನ್ನ ಸಿನಿಮಾಗೆ ಮಾತ್ರ ಎಲ್ಲ ಹಾಡು ಬರ್ಕೋತಾ ಇದ್ದೆ. ಅದಾದ ನಂತರ ಕಿಲ್ಲಿಂಗ್ ಇರಪ್ಪನ್ ಬರೆದಿದ್ದೆ ಎಲ್ಲ ಹಾಡುಗಳನ್ನ. ಅದಾದ ನಂತರ ಅಯೋಗ್ಯ ಬರೆದೆ ಎಲ್ಲ ಹಾಡುಗಳು. ಅಲ್ಲೇನಂತಂದ್ರೆ ಔಟ್ ಆಫ್ ದ ಬಾಕ್ಸ್ ಸಾಂಗ್ಸ್ಗಳನ್ನ ಮಾಡಿದ್ವಿ. ಎಸ್ಪೆಷಲಿ ಅದೊಂದು ಫ್ರೀಡಮ್ ಇತ್ತು, ಕತೆ ಬಿಟ್ಟು ಹೊರಗೆ ಹಾಡು ಬರೆಯೋಂಥ ಒಂದು ಅವಕಾಶ ಇತ್ತು. ಅದನ್ನು ನಾವು ಬಳಸ್ಕೊಂಡ್ವಿ. ಅಯೋಗ್ಯ ಒಂದು ಸಾಂಗ್ಸ್ ಎಲ್ಲ ತುಂಬ ದೊಡ್ಡ ಮಟ್ಟದ ಹಿಟ್ ಆಯಿತು. ಆನಂತರ ಅಯೋಗ್ಯ 2 ಬರೀಬೇಕು ಅಂದಾಗ ಮೊದಲನೇದು ತಲೆಗೆ ಬರೋದೇನೆ ಅಯೋಗ್ಯ 1 ಸಾಂಗ್ಸ್ಗಳೇನಿದೆ ಅದಕ್ಕೆ ಮೀರಿದಂಥ ಸಾಂಗ್ಗಳು ಕೊಡಬೇಕು ಅಂತ. ಸೊ ಅಯೋಗ್ಯ 2 ಸಾಂಗ್ ಬರೆಯೋಕೆ ಕೂತಾಗ ನನಗೆ ಬಂದಂಥ ಬಿಗ್ ಚಾಲೆಂಜ್ ಏನಂದರೆ ಎಲ್ಲ ಹಾಡುಗಳು ಕತೆ ಒಳಗೆ ಟ್ರಾವೆಲ್ ಆಗಬೇಕು. ಔಟ್ ಆಫ್ ದ ಬಾಕ್ಸ್ ಬರೆಯೋಂಗಿಲ್ಲ, ಕತೆ ಒಳಗೆ ಟ್ರಾವೆಲ್ ಆಗಬೇಕು. ಯಾಕಂದರೆ ಡಿಸ್ಟ್ರಾಕ್ಟ್ ಮಾಡೋಂಗಿಲ್ಲ ಕತೆನ. ಸೊ ಅದು ತುಂಬ ದೊಡ್ಡ ಚಾಲೆಂಜ್ ಆಯಿತು. ಆ್ಯಂಡ್ ಜನ್ಯ ಸರ್ ಇದ್ದಾಗ ಎಲ್ಲ ಚಾಲೆಂಜು ತುಂಬ ಈಸಿ ಅನಿಸುತ್ತೆ. ಅವ್ರ ಕೀಬೋರ್ಡ್ ಹಿಡಿದ್ರೇ ಮ್ಯಾಜಿಕಲ್ ಕಂಪೋಸರ್, ಅದ್ಭುತವಾದ ಟ್ಯೂನ್ಗಳು ಬರುತ್ತೆ. ಎಲ್ಲ ಹಾಡುಗಳನ್ನು ಟ್ಯೂನ್ ಜೊತೆನೇ ಅಲ್ಲಲ್ಲೇ ರಫ್ ಆಗಿ ಟ್ರ್ಯಾಕ್ ಮಾಡ್ಕೊಂಡ್ವಿ. ಆ್ಯಂಡ್ ಎಲ್ಲ ಹಾಡುಗಳು ಕನ್ನಡ ಜನತೆ ಎಷ್ಟು ಅದ್ಭುತವಾಗಿ ಸ್ವೀಕರಿಸಿದ್ದಾರೆ. ಅದಕ್ಕೆ ಸತೀಶ್ ಸರ್ ಇರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಅದ್ಭುತವಾಗಿ ಕಾಣಿಸ್ತಾರೆ. ಆ ಪೇರ್ ನೋಡೋದೇ ಖುಷಿ ಅನಿಸುತ್ತೆ. ಆಮೇಲೆ ಗಿರಿ ಸರ್ ಇರ್ಬೋದು, KR ಪೇಟೆ ಸರ್ ಇರ್ಬೋದು, ಅವರು ಅದ್ಭುತ ನಟರು ಅಂತ ಗೊತ್ತು. ಈ ಸಿನಿಮಾದಲ್ಲಿ ಅದ್ಭುತ ಡಾನ್ಸರ್ಸ್ ಅಂತ ಗೊತ್ತಾಯ್ತಾ ಇದೆ, ಬಳಸ್ಕೋಬೋದು ಡ್ಯಾನ್ಸ್ಗಳು ಅದರಿಂದ. ಆ್ಯಂಡ್ ಮಿಲ್ಕಿ ಬ್ಯೂಟಿ ಸಾಂಗ್ ಬಗ್ಗೆ ಹೇಳ್ಬೇಕು ಅಂದರೆ ಪ್ರಜ್ಞೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮ್ಯಾಮ್ ಸಖತ್ತಾಗಿ ಡಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಇಂದು ನಾಗರಾಜ್ ಮ್ಯಾಮ್ ಅವ್ರ ವಾಯ್ಸಲ್ಲಿ ಒಂದು ಮ್ಯಾಜಿಕ್ ಇದೆ, ಅದು ಅದ್ಭುತವಾಗಿ ಕೇಳಿಸುತ್ತೆ. ಆ್ಯಂಡ್ ನಿಶಾನ್ ಬಗ್ಗೆ ಏನು ಹೇಳೋದು, ಎಲ್ಲ ಸಾಂಗ್ಸ್ಗೂ ಅವರು ಮುಂದೆನೇ ಕೂತಿದ್ದಾರೆ, ಅವರೇ ಪ್ರತ್ಯಕ್ಷ ಸಾಕ್ಷಿ. ಆ್ಯಂಡ್ ಅದೊಂದು ಜರ್ನಿ ಚೆನ್ನಾಗಿತ್ತು ಅವ್ರ ಜೊತೆ. ಆ್ಯಂಡ್ ಇವಾಗ ಕನ್ನಡಿಗರ ಮುಂದೆ ಇದೆ, ಎಲ್ಲ ಹಾಡುಗಳನ್ನು ಹಾರೈಸಿದ್ದೀರಾ. ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ನಮ್ಮ ಮುನೇಗೌಡ ಸರ್ ನಿರ್ಮಾಣ ಮಾಡ್ತಾರೆ ಅಂತ 2ನೇ ಸಿನಿಮಾ ಇದು. ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಖಂಡಿತ ಇದಾಗುತ್ತೆ ಅನ್ನೋ ಅಂತ ಭರವಸೆ ಇದೆ. ಆಗಸ್ಟ್ 7ಕ್ಕೆ ಕರ್ನಾಟಕ ರಾಜ್ಯಾದ್ಯಂತ KVN ಪ್ರೊಡಕ್ಷನ್ಸ್ ಮುಖಾಂತರ ಎಂಟೈರ್ ಕರ್ನಾಟಕಕ್ಕೆ ತೆರೆ ಕಾಣ್ತಾ ಇದೆ ಸಿನಿಮಾ. ಎಲ್ಲರೂ ಕೂಡ ನೋಡಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾಸ್ತಿ ಅವರೇ, ನೀವು ಆ್ಯಕ್ಚುಲಿ ಕನ್ನಡದ ಆಸ್ತಿ. ಎಲ್ರಿಗೂ ನಮಸ್ಕಾರ. ಯೂಶಲಿ ಮೈಕ್ ಹಿಡಿದಾಗ ಫಸ್ಟು ಎಲ್ಲರೂ ಅಂದರೆ ಹೊಸಬರು ನನಗೆ ನರ್ವಸ್ ಅಂತಾರೆ. ಆದರೆ ಮೈಕ್ ನರ್ವಸ್ ಅಂತ ಅನ್ನೋದು ನಮ್ಮ ರವಿಶಂಕರ್ ಸರ್ ಮೈಕ್ ಹಿಡಿದಾಗ ತುಂಬ ಖುಷಿ ಆಯಿತು. ಮದರಂಗಿ ಕೃಷ್ಣ ಅವರು, ನಮ್ಮ ನಾಗಭೂಷಣ್, ಸತೀಶ್ ಸರ್ ಜೊತೆ ಎಲ್ಲರೂ ಬಂದಿರೋದು, ನಮ್ಮ ಯಂಗ್ಸ್ಟರ್ ಗಡಲ್ ಸ್ಟಾರ್ ಅವರು. ಮತ್ತು ಇತ್ತೀಚೆಗೆ ಆಂಧ್ರ ತೆಲಂಗಾಣಲ್ಲೆಲ್ಲ ಸದ್ದು ಮಾಡಿರೋ ನಮ್ಮ ಪ್ರಮೋದ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅಯೋಗ್ಯ 2 ಯಾವಾಗಲೂ ಅಯೋಗ್ಯ ಆದಮೇಲೆ ಅಯೋಗ್ಯ 2 ಅಂತ ಬಂದಾಗ ಯಾವುದೇ ಒಂದು ಭಾಗ 2 ಮಾಡುವಾಗ ಒಂದು ತುಂಬ ಒತ್ತಡ ಇರುತ್ತೆ, ಮತ್ತು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಅದನ್ನು ಮಹೇಶ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾನೆ. ಅಂದರೆ ಸಂಗೀತದಿಂದ ಹಿಡಿದು ಸಾಹಿತ್ಯದಿಂದ ಹಿಡಿದು ಸಂಭಾಷಣೆಯಿಂದ ಎಲ್ಲ ಡಿಪಾರ್ಟ್ಮೆಂಟ್ನು ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾನೆ. ಸೊ ಮಹೇಶ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿರೋದು, ಮತ್ತು ಎಲ್ಲ ಸಂಭ್ರಮಕ್ಕೂ ಕಾರಣರಾಗಿರೋದು ನಮ್ಮ ಮುನೇಗೌಡ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏಕೆಂದರೆ ಈ ಒಂದು ಗೆಲುವು ನಿಮಗೆ ಬೇಕು, ಮತ್ತು ನಿಮಗೆ ಅಲ್ಲ ಇಡೀ ಚಿತ್ರರಂಗಕ್ಕೆ ಬೇಕು. ಈ ಸಿನಿಮಾದಲ್ಲಿ ಎಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಟೆಕ್ನಿಷಿಯನ್ಸ್ ಜೊತೆಗೆ ಯಾರು ಕಲಾವಿದರಿದ್ದಾರೆ ಎಲ್ಲರೂ ವೈಯಕ್ತಿಕವಾಗಿ ತುಂಬ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದು ಆ್ಯಕ್ಟ್ ಮಾಡುವಾಗಲಿ, ಒಂದು ಕೆಲಸ ಮಾಡುವಾಗಲಿ ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಉಮೇದಿ ಇದೆ. ನಿಜಕ್ಕೂ ಈ ಪರಿಸ್ಥಿತಿಗೆ ಈ ಥರದೊಂದು ಸಿನಿಮಾ ಬೇಕೇ ಬೇಕು. ಮತ್ತು ಪ್ರಜ್ಞಾ ಮೇಡಮ್, ನಿಮ್ಮದು ಹಿಂದಿರುವಿಕೆ ಹೇಗಿದೆ ಅಂದರೆ ಪಡ್ಡೆ ಹುಡುಗರು ಮತ್ತು ಚಿತ್ರರಂಗ ತಿರುಗಿ ನೋಡೋ ಥರ ಇದೆ. ವೆಲ್ಕಮ್ ಬ್ಯಾಕ್.
ಥ್ಯಾಂಕ್ ಯು ಸೋ ಮಚ್ ಸರ್. ಮದರಂಗಿ ಕೃಷ್ಣ ಅವರು ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ, ಕ್ರಿಕೆಟಲ್ಲಿ ಒಳ್ಳೆ ಸಕ್ಸಸ್ ಕೊಡ್ತಿದೆ ಅಂದರೆ ಒಂದು ಸೆಂಚುರಿನೋ ಹಾಫ್ ಸೆಂಚುರಿನೋ, ಸೊ ಅದೇ ಥರ ಚಿತ್ರರಂಗ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ತುಂಬ ಜನರ ಹೆಸರು ಹೇಳಬೇಕು, ಸೊ ಸಮಯ ಕಡಿಮೆ ಇದೆ. ಥ್ಯಾಂಕ್ ಯು ನಿಮಗೆ. ನಿರಂಜನ್ ಅವರು ಎಲ್ಲೋದ್ರು ನಮ್ಮ ಡೈಲಾಗ್ಸ್ ಬಗ್ಗೆ ಬೆನ್ ತಟ್ತಾನೆ ಇರ್ತಾರೆ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು, ಅಯೋಗ್ಯ 2 ಇದೇ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರಿಗೋಸ್ಕರ ನಿರ್ಮಾಣ ಮಾಡಿರೋ ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ. ಭರ್ಪೂರ್ ಮನರಂಜನೆ ಇರುತ್ತೆ. 2.25 ಅವರ್ ನೀವು ಒಂದು ಹಳ್ಳಿಯಲ್ಲಿ ನಿಮ್ಮ ಸಮಯನ ಕಳೀತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ. ಇನ್ನು ಮೈನ್ ನಾನು ಮಾತಾಡಬೇಕಾಗಿರೋದು ಸತೀಶ್ ಸರ್ ಬಗ್ಗೆ ಮತ್ತು ರಚ್ಚು ಮೇಡಮ್ ಬಗ್ಗೆ. ಮುದ್ದಾಗಿ ಒಂದು ಇನ್ವಿಟೇಷನ್ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಈ ಒಂದು ಅಯೋಗ್ಯ 2 ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಪ್ರತಿ ಫಂಕ್ಷನಲ್ಲಿ ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಿರ್ತೀವಿ, ನೀವು ಮಾತಾಡಿಲ್ಲ, ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು. ನೀವು ಎಷ್ಟೊಂದು ಚೆನ್ನಾಗಿ ಮಾತಾಡ್ತೀರಿ, ಬರೀ ಇಷ್ಟೆಲ್ಲ ಇವರು ಎದುರು ಬೇಡ ಸರ್ ಅವರು. ಇವಾಗ ನೋಡಿ ನೆಕ್ಸ್ಟ್ ಅವರೇ ಕಾರ್ಯಕ್ರಮ ನಿರೂಪಣೆ ಮಾಡ್ಬೋದು ಅಷ್ಟು. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಫೈಟ್ ಮಾಸ್ಟರ್ ಅರ್ಜುನ್. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಆಕ್ಷನ್ ಸಿನಿಮಾ ಇದು. ಎಲ್ಲ ಕಾಮಿಡಿ ಅಂತಾರೆ, ನಾವು ಸ್ವಲ್ಪ ಆಕ್ಷನ್, ನಮಗೂ ಸ್ವಲ್ಪ ಬಿಸ್ನೆಸ್ ಆಗಲಿ. ಸೊ ಆಕ್ಷನ್ ವೈಸ್ ತುಂಬ ಚೆನ್ನಾಗಾಗಿದೆ. ಎಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹಂಗಲ್ಲ ಅನುಜು, ಯಾವ ಥರ ಸ್ಪೆಷಲ್ ಆಕ್ಷನ್ ಯಾವುದಿದೆ ಇದೆ? ಸ್ಪೆಷಲ್ ಅಂದರೆ ಸತೀಶ್ ಸರ್ ಜೊತೆ ಒಂದು ಕತೆಗೆ ಒಗ್ಗಿರೋಂಥದ್ದು, ತೀರಾ ನ್ಯಾಚುರಲ್ ಆಗಿ ಆಕ್ಷನ್ಸ್ಗಳನ್ನೆಲ್ಲ ಕೊರಿಯೋಗ್ರಾಫ್. ಆಕ್ಚುಲಿ ಯಾಕೆ ಪ್ರಶ್ನೆ ಕೇಳಿದ್ರೆ ಸಖತ್ ಫಿಟ್ ಆಗಿದ್ದಾರೆ. ಹೌದು. ಸೊ ಡ್ಯಾನ್ಸ್ ನೆಕ್ಸ್ಟ್ ಲೆವೆಲ್ ಮಾಡ್ಯಾರ. ಸೊ ಫೈಟ್ ಅನ್ನೋದು ಇದರಲ್ಲಿ ಸಿಕ್ಕಾಪಟ್ಟೆ ಹೊಸದು ಅನ್ನೋದು ಯಾವ್ದಾದ್ರು ಇದೆಯಾ? ಹೊಸದಾದ್ರೆ ಕತೆಗೆ ತುಂಬಾ ಆಪ್ಟ್ ಆಗಿರೋಂಥದ್ದು. ಸುಮ್ಮನೆ ಏನೋ ಕಮರ್ಷಿಯಲ್ ಆಗಿ ಮಾಡಿದಿರಾ, ಕತೆಗೆ ತುಂಬಾ ಬ್ಲೆಂಡ್ ಆಗಿ ನಾವು ಆ ಥರದ ಆಕ್ಷನ್ಸ್ನ ಡೇ ಟು ಡೇ ಲೈಫಲ್ಲಿ ಫೇಸ್ ಮಾಡಿದಾಗ ಯಾವ್ದಾದ್ರು ಒಂದು ರೋಡ್ ರೇಂಜ್ ಅಲ್ಲಿ ಹೆಂಗಿರುತ್ತೆ ಆಕ್ಷನ್ಸ್, ಸೊ ಆ ಥರದ್ದು ಕೊರಿಯೋಗ್ರಾಫ್ ಮಾಡಿದ್ದೀವಿ. ಲವ್ಲಿ. ಥ್ಯಾಂಕ್ ಯು ವೆರಿ ಮಚ್. ದ ಡ್ಯಾನ್ಸ್ ಮಾಸ್ಟರ್ ನಮ್ಮ ಸಂತು. ಎಲ್ರಿಗೂ ನಮಸ್ಕಾರ. ರವಿ ಸರ್, ಸಾರಿ ನಾನು ನಿಮ್ಮನ್ನು ಮಾತಾಡ್ಸಿಲ್ಲ, ಹಾಗೆ ಬಂದ್ಬಿಟ್ಟೆ. ಸಾರಿ ಸರ್, ಸಾರಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಣ್ಣ ಬಂದರೆ ಜೋಶ್ ಬರ್ತದೆ. ಇವತ್ತು ಟ್ರೆಂಡಿಂಗಲ್ಲಿದೆ, ತುಂಬ ಖುಷಿ ಆಗ್ತಿದೆ. ಮತ್ತೆ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಸಾಂಗ್ ಮತ್ತೊಂದು ಹಿಟ್ ಕೊಟ್ಟಿರೋದು. ಥ್ಯಾಂಕ್ ಯು ಮಹೇಶ್ ಸರ್ ಆ್ಯಂಡ್ ಸತೀಶ್ ಸರ್, ಇಡೀ ಓಲ್ಡ್ ಟೀಮ್, ಅಯೋಗ್ಯ 2 ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಬೇಜಾರಿದೆ, ರಚ್ಚು ಬಂದ ಜೊತೆ ಒಂದು ಸಾಂಗ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲೂ ಫೈಟ್ ಮಾಡಿದೆ ನಾನು ಡೈರೆಕ್ಟರ್ ಸರ್ ಜೊತೆ, ಕೊನೆಗೂ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಮೇಡಮ್ ಖಂಡಿತ ಮಾಡಲೇಬೇಕು. ಆ್ಯಂಡ್ ಭಟ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಾಂಗು, ಡ್ಯಾನ್ಸು. ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಡ್ಯಾನ್ಸ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಅತಿ ಶೀಘ್ರದಲ್ಲಿ ರಚ್ಚು ಜೊತೆ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗು ಬರಲಿ ಕೇಳ್ಕೊತಾ ಇದ್ದೀವಿ. ರಚ್ಚು ಯಾಕೋ ಅಲ್ಲಿಂದನೇ ಲುಕ್ ಕೊಡ್ತಾರೆ, ನೋಡಿದ್ರೆ ಭಯ ಆಗ್ತಾ ಇದೆ. ಸಿನಿಮಾದ ಬಹಳ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಮಂಜು ಪಾವಗಡ ಅವರು, ಹೇಳಿ ಏನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ? ಅಲ್ಲೇನ್ ಕಾಣ್ತಾ ಇದೆ? ಎಣ್ಣೆ ಏನ? ಅದೇ ಪಾತ್ರ, ಎಣ್ಣೆ ಹೊಡೆಯ ಪಾತ್ರ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದೆಯಾ ಮಹೇಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮುನಿಯಣ್ಣ ಮತ್ತೆ ಸತೀಶ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸಕ್ಕತ್ತಾಗಿ ಬಂದಿದೆ, ಸೂಪರ್ ಆಗಿ ಬಂದಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೇಳಪ್ಪ. ಸಪರೇಟ್ ಆಗಿ ಸತೀಶ್ ಅವ್ರ ಬಗ್ಗೆ ಅದು ವಿಶೇಷವಾಗಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅಣ್ಣ ಡೈಲಾಗ್ ಹೇಳ್ಬೇಕಾದ್ರೆ. ಆದ್ರೆ ನಾವೆಲ್ಲ ಥಿಯೇಟರ್ ನೋಡಿದ್ವಿ, ಜೊತೆಲಿ ನಿಂತ್ಕೊಂಡಾಗ ಏನಪ್ಪ ಹೆಂಗ್ ಬೈತ. ಮೊದ್ಲೇ ಅವ್ರ ಬಗ್ಗೆ ಬೇರೆ ಕಡೆ ಬೇರೆ ತರ ಮಾತಾಡ್ತಾರೆ, ಅಂದ್ರೆ ಸಿಟ್ಟು ಜಾಸ್ತಿ, ಮುಂಗೋಪ ಜಾಸ್ತಿ. ಹೆಂಗ ಸತೀಶ್ ಅಣ್ಣ ಬಗ್ಗೆ ನೀವೇ ಹೇಳ್ದಣ್ಣ. ಇಲ್ಲ ನನಗೆ ತಿಳಿದ ಮಟ್ಟಿಗೆ ಹಂಗೆ ಹೇಳ್ತಾ ಇದ್ರು. ಬಟ್ ಈ ಸೆಟ್ಟಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಹಂಗೇನು ಅನ್ಸಿಲ್ಲ. ತುಂಬಾ ಆರಾಮಾಗಿ ಮಜವಾಗಿ. ಹೌದೌದು, ಬಹಳ ಸಂತೋಷ. ರಚ್ಚು ಅವ್ರ ಬಗ್ಗೆ ಅದು ಒಂದು ದುರಾದೃಷ್ಟ ಏನಂದ್ರೆ ಜೊತೆಲಿ ಆಕ್ಟ್ ಮಾಡೋಂಥ ಸೌಭಾಗ್ಯ ಸಿಕ್ಕಿಲ್ಲ. ಆದಷ್ಟು ಬೇಗ ಆಕ್ಟ್ ಮಾಡಿ, ಡ್ಯಾನ್ಸ್ ಮಾಡಿ, ಫೈಟ್ ಮಾಡೋ ಅಂತ ಸೌಭಾಗ್ಯ ಸಿಕ್ಕಿಲ್ಲ ಅಂತ ಕೇಳ್ಕೊತಾರೆ. ಈ ತರ ಯಾವ ಸಿನಿಮಾ ಬರುತ್ತೆ? ಎಲ್ಲ ಮಾಡುತ್ತೆ ನಿನಗೆ ಅಲ್ಲ, ಎಲ್ಲರೂ ಒಂದೊಂದು ಸೀನಲ್ಲಿ ಆ ಥರ. ಹಾಗಾಗಿ ನಿರ್ದೇಶಕರ ಬಗ್ಗೆ ಗಿರಿ ಬಗ್ಗೆ ಕೇಳಿ.
ಆಗ್ಲಿಂದ ಕೂರಿಸ್ಕೊಂಡು ನನ್ನ ಬಗ್ಗೆ ಹೇಳಿ ಅಂತ ಇದ್ರು ಅಲ್ಲ, ಅವ್ರ ಬಗ್ಗೆ ಏನ್ ಹೇಳಿ ಅಣ್ಣ. ಅದ್ಭುತ ಕಲಾವಿದ್ರು, ದೊಡ್ಡ ಕಲಾವಿದ್ರು, ದೈತ್ಯ ಕಲಾವಿದ್ರು ಗಿರಿಯಣ್ಣ, ಸಣ್ಣ ಪುಟ್ಟ ಕಲಾವಿದ್ರು KR ಪೇಟೆ ಅವರು. ಯಾರಣ್ಣ? ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಆಗಿಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ನಿಜವಾಗ್ಲೂ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರಲಿ. ಇವರೆಲ್ಲರ ಕರಾಮತ್ ಏನಿದೆ ಅಂತ ಆಗಸ್ಟ್ 7 ಥಿಯೇಟರ್ ಹೋಗಿ ನೋಡಬೇಕಾಗತ್ತೆ. ಸೊ ಮತ್ತೊಮ್ಮೆ ಇವತ್ತಿನ ಟೈಟಲ್ ಸ್ಪಾನ್ಸರ್ ಗೋಲ್ಡ್ ವಿನ್ನರ್ ಹಾಗೂ ಸೆಲ್ಕೋ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.